ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ತಿಪ್ಟೂರು ತಾಲೂಕು ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ರಂಗಾಪುರ ಚನ್ನಬಸವಣ್ಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರನ್ನ ಆಳುವವರ ಗುಲಾಮರಂತೆ ಕಾಣುತ್ತಿದೆ ಅಂತ ಹೇಳಿ ಆರೋಪಿಸಿದರು. ಅರಣ್ಯ ಇಲಾಖೆಯ ಮೂಲಕ ರೈತರನ್ನ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ನಡೀತಾ ಇದೆ. 3-4 ತಲೆಮಾರಿನಿಂದ ಮಂಜೂರು ಪತ್ರಕ್ಕಾಗಿ ಕಾಯ್ತಾ ಇರುವಂತಹ ರೈತರು ಇನ್ನೂ ಅನ್ಯಾಯವನ್ನ ಅನುಭವಿಸ್ತಾ ಇದ್ದಾರೆ. ಕೆಲ ರೈತರ ಬಳಿಯಲ್ಲಿ ಭೂ ದಾಖಲೆಗಳೇ ಇಲ್ಲದೆ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗ್ತಾ ಇದ್ದಾರೆ. ಬಗರ್ ಹುಕುಂ ಸಾಗುವಳಿ ಚೀಟಿಯನ್ನ ನೀಡಬೇಕು, ಭೂಮಿ ದುರಸ್ತಿ ಹಾಗೆ ಖಾತೆ ಬದಲಾವಣೆ ಪ್ರಕ್ರಿಯೆಯನ್ನ ಸರಳಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ನಂಜರಾಜಯ್ಯ, ಅಲ್ಲಾ ಬಕ್ಷಿ, ಜಯಶರ್ಮಾ, ಬಿಳಿಗೆರೆಪಾಳ್ಯ ನಾಗೇಶ್, ಸಿದ್ದಯ್ಯ, ಬಸವರಾಜು, ಚಂದ್ರಶೇಖರ್, ದೇವಾನಂದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ತಮಗೆ ಗೊತ್ತಿರೋ ಹಾಗೆ ಪೂರ ನಂಬರ್ ಇದ್ರೆ ನಾವು ಪಾನಿ ಕಟ್ಟಿದ್ರು ನಾವು ಖಾತೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಇಲ್ಲೇ ಇರ್ತಿಲ್ಲ. ಈ 2 ಎಕರೆ ಇರೋದ್ರಲ್ಲಿ 1 ಎಕರೆ ಇರ್ತದೆ, ಅದು ಲೆವೆಲಿ ಸ್ಟೇಷನ್ ಇರುತ್ತೆ, ಅದು ಕಟ್ಟಲೇಬೇಕು. ಆ ಸಂದರ್ಭದಲ್ಲಿ ಪಾಣಿ ತಿದ್ದುಪಡಿಗೆ ಸಮಸ್ಯೆ ಆದಾಗ ನಿಮ್ಗೆ ಕೆಲಸ ಆಗಿರೋದು ಸರ್. ಆ ಕಾರಣಕ್ಕೋಸ್ಕರ ಅದನ್ನ ನಾವು ಮಾಡಿರೋದು. ಎರಡನೇದು ಬಗರ್ ಹುಕುಂ ಜಮೀನುಗಳ ದುರಸ್ತಿ ಬಗ್ಗೆ ಈಗ ನಡೀತಾ ಇದೆ. ಆಲ್ರೆಡಿ ಸುಮಾರು 900ರಿಂದ 1,000 ಪಾಣಿಗಳನ್ನ ನಾವು ರೆಡಿ ಮಾಡಿಟ್ಟಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ MLA ಸಾಹೇಬರು ಇಲ್ಲೇ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಅಥವಾ ರೆವಿನ್ಯೂ ಮಂತ್ರಿಗಳನ್ನ ಕರೆಸಿ ನಮ್ಮ ಸಚಿವರನ್ನ ಕರೆಸಿ ಇಲ್ಲೇ ವಿದ್ಯುಕ್ತವಾಗಿ ಕೊಡಬೇಕು ಅನ್ನೋದು ಒಂದು ಚರ್ಚೆ ನಡೀತಿದೆ. ಅದನ್ನ ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲೂ ಸುಮಾರು ಸಮಸ್ಯೆಗಳಿಷ್ಟೇ. ಕೆಲವು ದಾಖಲಾತಿಗಳಿಲ್ಲ ಅಂತಂದ್ರೂ ಸರ್ಕಾರ ಸರಳೀಕರಣ ಏನು ಮಾಡಿದೆ ಅದ್ರ ಪ್ರಕಾರ ನಾವು ಮೂವ್ ಮಾಡ್ತಾ ಇದ್ದೇವೆ. ಬಂದಿದಾಗ ನಾವಂತೂ ಸ್ಪಂದಿಸಿದ್ವಿ, ನಮ್ಮ ಇಲಾಖೆನೂ ಸ್ಪಂದಿಸಿದೆ. ಏನಾರ ಅದರಲ್ಲಿ ಸಣ್ಣ ತೊಡಕುಗಳಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ, ಖಂಡಿತ ನಾವು ಮಾಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಹೊಸದಾಗಿ ಬಗರ್ ಹುಕುಂ ಅರ್ಜಿಗಳ ಬಗ್ಗೆ ಕೊಟ್ಟಿರೋದ್ರಲ್ಲಿ ಹೊಸದಾಗಿ ಮುಂಜೂರಿ ದುರಸ್ತು ಸರಳೀಕರಣ ಇದೆ. ಮುಂಜೂರಿ ಕಷ್ಟ ಯಾಕೆ ಅಂತಂದ್ರೆ ಮುಂಜೂರಿ ಸಂದರ್ಭದಲ್ಲಿ ಗೋಮಾಳ ಮುಂಜೂರು ಮಾಡೋಕ್ಕೆ ಬರೋದೇ ಇಲ್ಲ. ಇದು ಮಾಹಿತಿ ಇರಲಿ. ಗೋಮಾಳ ಜಮೀನು ಮುಂಜೂರಾತಿ ಮಾಡಕ್ಕೆ ಅವಕಾಶ ಇಲ್ಲ. 57ನೇ ಅರ್ಜಿ 57 ಅರ್ಜಿ ಏನಾಗ್ತೀರಿ ಹೊಸದಾಗಿ ಅರ್ಜಿ ಹಾಕೋದ್ರಲ್ಲಿ ಅದರಲ್ಲೂ ಸಬ್ಜೆಕ್ಟ್ ಕಂಡೀಷನ್ ಏನಂತ ಹಾಕಿದ್ದಾರೆ ಅಂತಂದ್ರೆ ರಾಸುಗಳಿಗೆ ಇಷ್ಟು ಮೀಸಲಿರಿಸಿ ಏನೇನೋ ವಿವಿಧ ಉದ್ದೇಶಗಳಿಗೆ ಮೀಸಲಿರಿಸಿ ಅದು ಕೊಡಬೇಕು ಅನ್ನೋದಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಉಳಿಕೆ ಇಟ್ಟು ಮಿಕ್ಕಿದು ಮಾಡಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಅದನ್ನ 57 ಅರ್ಜಿಗಳಲ್ಲಿ ಏನು ಬಗರ್ ಹುಕುಂ ಕೊಟ್ಟಿದ್ದು ಸುಮಾರು 11,000 ಅರ್ಜಿಗಳು ನಮ್ಮಲ್ಲಿ ಏನು ಬಂದಿದೆ ಅವುಗಳನ್ನ ಬಹುಶಃ ನಾವು ರಿಜೆಕ್ಟ್ ಮಾಡಿರೋದೆಲ್ಲ ತಮಗೆ ಮಾಹಿತಿ ಇದೆ. ಹಳೆ ಅರ್ಜಿಗಳು 50-53ರಲ್ಲಿ ಸುಮಾರು ಅರ್ಜಿಗಳು ಪೆಂಡಿಂಗ್ ಇರೋದ್ರಲ್ಲಿ ಈಗ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಮೂವ್ ಮಾಡಿರೋದ್ರಿಂದ ಖಾತೆ ಮಾಡೋದಿರ್ಬೋದು, ಸಾಗುವಳಿ ಚೀಟಿ ಇರೋದು ಹೊಸದಾಗಿ ಈಗ ಪೈಲಟ್ ತಾಲೂಕು ಅಂತ ಹೇಳಿ ಅರಸೀಕೆರೆ ತಗೊಳ್ತಾರೆ. ಅದರಲ್ಲೇ ಮೂವ್ ಮಾಡಿ ಕೊಡಬೇಕು. ಅಂದ್ರೆ ಏನು ನಾವು ಸಾಗುವಳಿ ಚೀಟಿ ಬೋಗಸ್ ಆಗಬಾರ್ದು ಅಂತ ಡಿಜಿಟಲೀಕರಣ ಮಾಡಿ ಡಿಜಿಟಲಿ ಪ್ರಿಂಟ್ಔಟ್ ಮಾಡಿ ನಿಮಗೆ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ, ಮಾನ್ಯ ಸಚಿವರ ಉದ್ದೇಶ ಮತ್ತೆ MLA ಉದ್ದೇಶ ಇರೋದ್ರಿಂದ ಅದನ್ನು ಸೇರಿ ನಾವು ಮಾಡ್ತಾ ಇದ್ದೇವೆ. ಅದು ಏನು ನೆಕ್ಸ್ಟ್ ನಮ್ಗೇನು ಸುತ್ತುವರಿ ಡೈರೆಕ್ಷನ್ ಬರುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೇವೆ. ಸೊ ಈಗೇನು ತಾವು ಕೊಟ್ಟಿದ್ರಿ, ಈಗೆಲ್ಲ ನಾವು ಏನು ತಮ್ಮ ಹಿರಿಯರು ಬಂದಿದ್ರಿ ಹೋಬಳಿ ವಾರಿನ ಅರ್ಜಿಗಳು ಕೊಟ್ಟಿದ್ರೆ ತಗೊಂಡು ಹೋಬಳಿ ಲೆವೆಲ್ ಅಲ್ಲೇ ಒಂದು ಮೀಟಿಂಗ್ ಮಾಡಬೇಕು ನಾವು ಡಿಸಿಷನ್ ತಗೊಂಡಿದ್ವಿ. ತಾವೇನು ಅರ್ಜಿಗಳು ಕೊಡ್ತೀವಿ ಹೋಬಳಿ ವಾರು ಏನು ವಿಂಗಡಣೆ ಮಾಡಿಕೊಂಡು ಹೋಬಳಿ ಲೆವೆಲಲ್ಲೇ ಬಂದು ಸಾಧ್ಯವಾದಷ್ಟು ಕಾನೂನು ಚೌಕಟ್ಟಲ್ಲಿ ಅಲ್ಲೇ ತೀರ್ಮಾನ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಹಾಗಾಗಿ ತಾವೇನ ಅರ್ಜಿಗಳು ಕೊಟ್ರೆ ಅರ್ಜಿಗಳು ಸ್ವೀಕರಿಸಿ ಹೋಬಳಿ ಲೆವೆಲಲ್ಲೇ ನಾವು ಮಾಡೋದು ಬಂದಿದ್ದೀವಿ. ತಾವು ಇಲ್ಲಿ ಬರೋದಕ್ಕಿಂತ ತಮ್ಮ ಹೋಬಳಿ ಲೆವೆಲ್ಗೆ ಬಂದು ಅಲ್ಲೇ ಕರೆದು ನಾವು ಮಾಡಬೇಕು ಅನ್ನೋದು ಉದ್ದೇಶ ಇದೆ. ತಾವು ಇದ್ರ ಮುಖೇನ ಅರ್ಜಿಗಳು ಕೊಟ್ರೆ ಅರ್ಜಿಗಳನ್ನ ಸಹ ಪರಿಗಣಿಸಿ ನಾವು ಮಾಡಿ ಇದು ತಮಗೆ ಮಾಹಿತಿ ಸಿಗುತ್ತೆ. ಬಹಳಷ್ಟು ಜಮೀನುಗಳಲ್ಲಿ ಏನಾಗಿದೆ, ಪಾಲ್ಪಟ್ಟಿ ಆಗಿಲ್ಲ, ಕೆಲವರು ಪಾಲ್ಪಟ್ಟಿ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ಡ್ ಪಾಲಿಕತ್ಗಳಿಲ್ಲ. ಹಾಗಾಗಿ ಬಹಳ ಸುಮಾರು 50-70 ವರ್ಷಗಳಿಂದ ಹಿಂದಿನಿಂದಲೂ ಖಾತೆ ತಾತ ಮುತ್ತಾತರ ಹೆಸರಲ್ಲೇ ಇದೆ. ಅದರಿಂದ ಅದಕ್ಕೆ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಅದು ಹೇಗೆ ಸಾಧ್ಯ? ಈಗ 3-4 ತಲೆಮಾರು ಅಂತ ಹೇಳಿ ಅಂತ ಬಂದಾಗ ಈ 4 ತಲೆಮಾರು ಭೌತಿವಾರ್ಸ್ ಖಾತೆ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲಾರು ಜಂಟಿ ಇಟ್ಟು ಈಗೇನು ಅದರಲ್ಲಿ ನಿಮ್ಮಲ್ಲಿ ಏನಿದೆ ಮೇನ್ ಉದ್ದೇಶ ಏನು ಅಂತಂದ್ರೆ ನಿಮ್ಮಲ್ಲಿ ಜಗಳ ಆಡಬಾರ್ದು. ಭೌತಿವಾರ್ಸ್ ಖಾತೆ ನಾವು ಜಂಟಿ ಕೂಡಿಸಿದಾಗ ಆಮೇಲೆ ವಿಭಾಗ ಪತ್ರ ಮಾಡ್ಕೊಳ್ಳಿ, ನಿಮಗೂ ಅನುಕೂಲ ಆಗ್ತದೆ. ಅದನ್ನ ಬಿಟ್ಬಿಟ್ಟು ನಾವು ಭೌತಿವಾರ್ಸ್ ಖಾತೆ ನನ್ನ ಬಿಟ್ಟು ಮಾಡಿಲ್ಲ ನಿಮ್ ಬಿಟ್ಟು ಮಾಡಿಲ್ಲ ಅಂತ ಹೇಳ್ಬೇಡಿ. ಈಗೇನಿದೆ ಸರ್ಕಾರ ಈಗ ಭೌತಿವಾರ್ಸ್ ಖಾತೆ ಮಾಡ್ತಾರೆ, ಸುಮಾರು 1,000 ಹೆಚ್ಚು ಕಡಿಮೆ ಮಾಡ್ತಿದೆ. ಅದ್ರ ಪ್ರಕಾರ ಎಲ್ಲ ಜಂಟಿ ಬರೋದಕ್ಕೆ ನೀವೇನ್ ಕೊಟ್ಟರೆ ನಾವು ಜಂಟಿ ಮಾಡ್ಕೊಡ್ತೀವಿ. ಆಮೇಲೆ ಇಲ್ಲಿಂದ ವಿಭಾಗ ಪತ್ರ ಮಾಡ್ತೀವಿ, ಅವಾಗ ನೀವು ಭಾಗ ಮಾಡಿದ್ರೆ ನಿಮ್ಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಸರ್. ಯಾಕಂದ್ರೆ 3-4 ತಲೆಮಾರಿದಿರೋದನ್ನ ಭೌತಿವಾರ್ಸ್ ಕೂತ್ರೆ ಜಂಟಿ ಕೂತ್ರೆ ಮಾತ್ರ ಇದು ಬದಲಾವಣೆ. ಒಂದ್ ನಿಮಿಷ ಕಂದಾಯ ಇಲಾಖೆ ಅಂತಂದ್ರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.